ನಾನು ಏನ್ ಹೇಳ್ತೀನಿ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಹೇಳ್ಬೇಡ್ರಿ. ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು 5 ವರ್ಷ. ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕರು. ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ನಾನು ಏನ್ ಹೇಳ್ತೀನಿ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಹೇಳ್ಬೇಡ್ರಿ. ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು 5 ವರ್ಷ. ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕರು. ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಉತ್ತರ ಕೇಳಕ್ ಇಷ್ಟ ಇಲ್ವಾ?